ಹಾಸನ ದುರಂತದ ವಿಚಾರದಲ್ಲಿ ಸರ್ಕಾರದ ಮೇಲೆ ಸಿಟ್ಟಾಗಿದೆ ಬಿಜೆಪಿ. ಯಾಕಂದ್ರೆ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದಲ್ಲ, ಇದು ಸಾಲಲ್ಲ. ಇಂತಹ ಒಂದು ಸಮಯದಲ್ಲಿ ಈ ರೀತಿಯೆಲ್ಲ ನೀವು ಯೋಚನೆ ಮಾಡಬಾರದು, ಮಾನವೀಯತೆಯ ದೃಷ್ಟಿಯಿಂದ ಇನ್ನೂ ಕೂಡ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅಂತ ಬಿಜೆಪಿ ಹೇಳಿರುವಂಥದ್ದು. ಸರ್ಕಾರ ಏನು 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ, ಅದು ಸರಿಯಲ್ಲ. 5 ಲಕ್ಷ ರೂಪಾಯಿ ಯಾವುದಕ್ಕೂ ಕೂಡ ಸಾಲಲ್ಲ. ಬಿಜೆಪಿ ಸಿಟ್ಟಾಗಿ ಹೇಳ್ತಾ ಇರುವಂತಹ ಮಾತು ಯಾವುದಕ್ಕೂ ಸಾಲಲ್ಲ. ಇಂತಹ ಸಮಯದಲ್ಲಿ ಈ ರೀತಿಯೆಲ್ಲ ನೀವು ಯೋಚನೆ ಮಾಡಬಾರ್ದು, ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇರುವಂಥದ್ದು. ಮಾನವೀಯತೆ ದೃಷ್ಟಿಯಿಂದ ಇನ್ನೂ ಕೂಡ ಹೆಚ್ಚಿನ ಪರಿಹಾರ ನೀಡಬೇಕು. ಮೃತರ ಕುಟುಂಬಗಳಿಗೆ ಕನಿಷ್ಠ ಅಂದರೂ ಕೂಡ ನೀವು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ ಬಿಜೆಪಿ ಮುಖಂಡ ಏನು ಸಿ.ಟಿ. ರವಿ ಇದ್ದಾರೆ, ಅವರು ಒತ್ತಾಯವನ್ನು ಮಾಡಿರುವಂಥದ್ದು. ಹಾಸನದ ಕಿಮ್ಸ್ನಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡಿದ ನಂತರ ಸಿ.ಟಿ. ರವಿ ಅವರು ಈ ರೀತಿಯಾದಂತಹ ಒಂದು ಮಾತುಗಳನ್ನು ಆಡಿರುವಂಥದ್ದು. ಬರೀ 5 ಲಕ್ಷ ಯಾವುದಕ್ಕೆ ಸಾಲುತ್ತೆ ಸ್ವಾಮಿ, ನೀವು ಅವರಿಗೆ ಕನಿಷ್ಠ ಅಂದರೂ ಕೂಡ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿ. ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬಿಜೆಪಿ ಮುಖಂಡ ಸಿ.ಟಿ. ರವಿ. ಏನವರು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡೋಕ್ಕೆ ಹೋಗಿದ್ರು, ಅದನ್ನು ವಿಚಾರಿಸಿ ಆ ನಂತರ ಹೇಳಿರುವಂಥದ್ದು. ಹಾಸನ ದುರಂತದ ಬಗ್ಗೆ ಮಾತನಾಡಿರುವಂಥದ್ದು ಸಿ.ಟಿ. ರವಿ ಅವರು. ಸರ್ಕಾರ ಕೊಟ್ಟಿರುವಂತಹ ಹಣ ಅವರ ಕುಟುಂಬಕ್ಕೆ ಯಾವುದೇ ರೀತಿಯಾಗಿ ಸಾಲಲ್ಲ. ಸರ್ಕಾರ ಇಂತಹ ವಿಚಾರದಲ್ಲಿ ಈ ರೀತಿಯೆಲ್ಲ ಯೋಚನೆ ಮಾಡಬಾರ್ದು, ನೀವೆಷ್ಟು ಕೊಟ್ರಿ ನಾವೆಷ್ಟು ಕೊಟ್ವಿ ಅಂತ. ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಅವರ ಮನೆ ಪರಿಸ್ಥಿತಿಗಳನ್ನು ಅರ್ಥಕೋಬೇಕು. ಅವರು ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳು, ಕುಟುಂಬದವರು, ಹೀಗಾಗಿ ಅವರಿಗೆ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು. ಕನಿಷ್ಠ ಪಕ್ಷ ನೀವು 50 ಲಕ್ಷ ಆದರೂ ಕೊಡಿ ಒಂದೊಂದು ಕುಟುಂಬಕ್ಕೆ ಅನ್ನೋ ರೀತಿಯಲ್ಲಿ ಸಿ.ಟಿ. ರವಿ ಅವರು ಮಾತನಾಡಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಹಾಸನದ ದುರಂತ ಏನಿದೆ, ಇದು ನಿಜಕ್ಕೂ ಕೂಡ ಯಾರೂ ಊಹೆ ಮಾಡೋಕ್ಕಾಗಿರಲಿಲ್ಲ. ಹೀಗಾಗಿ ಈ ಒಂದು ದುರಂತದ ಬಗ್ಗೆ 50 ಲಕ್ಷ ಆದರೂ ಪರಿಹಾರ ಕೊಡಿ ಅಂತ ಸಿ.ಟಿ. ರವಿ ಅವರು ಮಾತಾಡಿರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ನೀವು ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಿ. 5 ಲಕ್ಷ ರೂಪಾಯಿ ಇಂಥ ಸಂದರ್ಭದಲ್ಲಿ, ದುರ್ಘಟನೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋದು ನಾವಿಲ್ಲಿ ಬೇರೆ ಬೇರೆ ಜೊತೆ ಮಾತಾಡಿದಾಗ ಅವರ ಕುಟುಂಬದವ್ರದ್ದು ಬೇಡಿಕೆ ಅಂತಲ್ಲ, ಉಳಿದವ್ರ ಬೇಡಿಕೆ. ಇಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಹೆಚ್ಚು ಮಾನವೀಯವಾಗಿ ವರ್ತನೆ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ. ನೀವು ಇಂಥ ಸಂದರ್ಭಗಳಲ್ಲಿ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ. ನೀವು 5 ಲಕ್ಷ ಕೊಟ್ಟಿದ್ದೀರಿ, ಅದಕ್ಕೆ ಅದು ತಕ್ಷಣದ ಪರಿಹಾರ. ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತೇಳಿ ಅವ್ರಲ್ಲಿ ವಿನಂತಿ ಮಾಡ್ತೇನೆ. ವಿನಂತಿ ಮಾಡಿ ಅವರೆಲ್ಲ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಮತ್ತು ನಿಧನರಾದವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಇದೊಂದು ವಿಧಿ ಲಿಖಿತ. ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಾಗ ನನಗೂ ಏನೇನೋ ಅನುಮಾನಗಳು ಬಂದು, ಆದರೆ ಏನೋ ಕಾನ್ಫರೆನ್ಸಿ ಇರ್ಬೋದೇನೋ ಅಂತಲೂ ಅನ್ನಿಸ್ತು. ಆದರೆ ಆಮೇಲೆ ನೋಡಿದಾಗ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಪಡ್ಕೊಂಡಾಗ ಅಂಥದ್ದಿಲ್ಲ, ಏನೂ ಆಗಿಲ್ಲ. ಬಹುಶಃ ಹೆಂಗಾಯ್ತು ಏನಾಯ್ತು ಅನ್ನೋದನ್ನ ಇನ್ನಷ್ಟು ಆಳವಾದ ತನಿಖೆ ನಂತರ ಗೊತ್ತಾಗುತ್ತೆ. ಬಹುತೇಕ ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಾನು ಕೇಳಿದೆ, 5th ಸೆಮ್ಮು 7th ಸೆಮ್ಮು ಫೈನಲ್ ಇಯರು ಈ ಥರದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರು ಹಾಸ್ಟೆಲ್ ವಿದ್ಯಾರ್ಥಿಗಳು ಇದ್ದಾರೆ. ಅವರು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಸಂಭ್ರಮದಲ್ಲಿ ಕುಣಿತಾ ಇದ್ರು. ಏನಾಯ್ತು ಅಂತ ಒಂದು ಕ್ಷಣಕ್ಕೂ ಗೊತ್ತಿಲ್ಲ. ಎಲ್ಲ ಸ್ನೇಹಿತರುಗಳೇ, ಒಬ್ರಿಗೊಬ್ಬರು ಸ್ನೇಹಿತರುಗಳೇ. ಕ್ಷಣ ಮಾತ್ರದಲ್ಲಿ ಅವ್ರನ್ನ ಬಲಿ ತಗೊಂಡಿದೆ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಯಾಕೆ ಇಷ್ಟು ಕಠೋರ ಆಗ್ತಾನೆ ಭಗವಂತ ಅಂತ ಅನಿಸುತ್ತೆ. ಕೆಲವರಿಗೆ ಒಬ್ಬರೇ ಮಗು, ಈ ಥರದ್ದೆಲ್ಲ ನಾವು ಕಥೆನ ಕೇಳಿದ್ದೇವೆ, ಅವ್ರ ಕುಟುಂಬದ ಕಥೆನ. ಇಂಥ ಒಂದು ದುರ್ಘಟನೆ ಯಾವ ಕುಟುಂಬಕ್ಕೂ ಆಗಬಾರ್ದು. ಹಾಸನ ದುರಂತದಲ್ಲಿ ಬಹುತೇಕವಾಗಿ ವಿದ್ಯಾರ್ಥಿಗಳಿದ್ದಾರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ಹಾಸ್ಟೆಲಲ್ಲಿ ಇದ್ದಂಥವ್ರು ಕೆಲವರು ಇದ್ದಾರೆ. ನಿಜಕ್ಕೂ ಕೂಡ ಇದೊಂದು ತುಂಬ ನೋವು ಕೊಡುತ್ತೆ. ಅವ್ರಿಗೆಲ್ಲರಿಗೂ ಕೂಡ ಇನ್ನೂ ಜಾಸ್ತಿ ಪರಿಹಾರ ಕೊಡಬೇಕು, ಸರ್ಕಾರದ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ಹೀಗಂತ ಹೇಳಿ ಸಿ.ಟಿ. ರವಿ ಅವರು ಹೇಳಿರುವಂಥದ್ದು ಈ ಒಂದು ವಿಚಾರದಲ್ಲಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.